ಅನೇಕ ಹಳ್ಳಿ ಮೂಲೆಗಳಲ್ಲಿ ಯಾರ್ಯಾರು ಕಾಂಗ್ರೆಸ್ನವನಿದ್ನೋ ಅವನೇ ತನ್ನ ಸ್ವಂತ ಲಾಭಕ್ಕೋಸ್ಕರ ಯಾರ ವಿರುದ್ಧ ಇದ್ನೋ ತಾನೇ ಇಂದಿರಾ ಗಾಂಧಿ ಅಂತ ಮಾಡಿ ಎಲ್ಲ ಪೊಲೀಸರಿಂದ ಅವರನ್ನು ಅರೆಸ್ಟ್ ಮಾಡ್ತಾಯಿದ್ರು. ಮನೆ ಮನೆಗೆ ಪೊಲೀಸರು ಬರ್ತಾಯಿದ್ರು, ಬಾಗಿಲನ್ನು ಹೊಡಿತಾ ಇದ್ರು, ಮನೆಯವರ ಮೇಲೆ ಆಘಾತ ಮಾಡ್ತಾಯಿದ್ರು. ಅಲ್ಲಿದ್ದಂಥ ಕಾರ್ಯಕರ್ತರನ್ನು ಹೇಳ್ಕೊಂಡು ಹೋಗ್ತಾಯಿದ್ರು. ಕಾರ್ಯಕರ್ತರು ಹೌದು ಅಲ್ಲಿ ಒಟ್ಟು ಅವನಿಗೆ ಆಗದಿಂಥವರೆಲ್ಲ ಅದು ಇಂದಿರಾ ಗಾಂಧಿ ವಿರೋಧ ಅಂತ ಹೇಳ್ಕೊಂಡು ಇನ್ನೊಂದು ಭಯಾನಕವಾದಂಥ ವಾತಾವರಣ ಆ ಸಂದರ್ಭದಲ್ಲಿತ್ತು. ನನಗೆ ನೆನಪಿದೆ, ನಮ್ಮ ಊರಿಂದ ಮಂಗಳೂರಿಂದ ಪುತ್ತೂರಿಗೆ ಹೋಗುವಂಥ ಒಂದು ಬಸ್ 50 ಕಿಲೋಮೀಟರ್ ಮಧ್ಯದಲ್ಲಿ ಒಂದು BC ರೋಡ್ ಅಂತ ಒಂದು ಜಾಗ ಬರುತ್ತೆ. ಒಬ್ಬ ಬಸ್ನಲ್ಲಿ ಪಕ್ಕದಲ್ಲಿ 3 ಸೀಟ್ ಇರುತ್ತೆ, ಈಗ ಇಲ್ಲ, ಅದು ಪಕ್ಕದ 3 ಸೀಟ್ ಇರುತ್ತೆ. ಅದರಲ್ಲಿ ಒಬ್ಬ ಅವನು ಇಂದಿರಾ ಗಾಂಧಿ ಹೆಸರು ಹೇಳಲಿಲ್ಲ, ಆದರೂ ಭಾರಿ ಕಷ್ಟ ಆಯ್ತು ರೀ, ಭಾರಿ ಸಮಸ್ಯೆ ಆಯಿತು, ಏನು ಮಾತಾಡುವಾಗಿಲ್ಲ, ಪತ್ರಿಕೆಯಲ್ಲಿ ಏನು ವಿಷಯ ಬರುವ ಹಾಗಿಲ್ಲ ಅಂತ ಅವನು ಹೇಳ್ತಾ ಇದ್ದ. ಆ ಡ್ರೈವರ್ ಅವನನ್ನು ಪುತ್ತೂರಿಗೆ ಕರ್ಕೊಂಡು ಹೋದ ಬದಲು ಸೀದಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ. ಮಾತಾಡುವಾಗ ಇಲ್ಲ, ಯಾರು ಕೂಡ ಪತ್ರಿಕೆಯಲ್ಲಿ ಯಾವುದೇ ಮುದ್ರಣ ಆಗುವಾಗಿಲ್ಲ. 26ನೇ ತಾರೀಕಿಗೆ ಬೆಳಿಗ್ಗೆ ಎಲ್ಲ ಪತ್ರಿಕೆಗಳು ಕೂಡ ಸಾಮಾನ್ಯ ಇಂದಿರಾ ಗಾಂಧಿ ಪರವಾಗಿದ್ದಂಥ ಪತ್ರಿಕೆಗಳನ್ನು ಬಿಟ್ಟರೆ ಉಳಿದೆಲ್ಲ ಪತ್ರಿಕೆಗಳು ಕೂಡ ಸಂಪಾದಕೀಯ ಬರೀಲಿಲ್ಲ, ಒಂದು ಕಪ್ಪು ಬಣ್ಣ ಹಾಕಿಬಿಟ್ರು ಅಷ್ಟೇ. ಯಾರು ಬರೆಯೋ ಹಾಗಿಲ್ಲ, ರೇಡಿಯೋ ಮಾತಾಡುವಾಗಿಲ್ಲ, ಭಾಷಣ ನಾವು ಮಾಡುವಾಗಿಲ್ಲ. ಯಾವುದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ, ಅಂದರೆ ವೈಯಕ್ತಿಕ ಒಂದು ಸ್ವಾತಂತ್ರ್ಯ ಏನಿತ್ತು ಅದನ್ನು ಪೂರ್ತಿ ಹರಣ ಮಾಡಿದಂಥ ಒಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿತ್ತು. 2 ತಿಂಗಳು ಹೋಯಿತು, 3 ತಿಂಗಳು ಹೋಯಿತು, ಹಾಗೆ ಯಾರು ಮಾತಾಡೋಲ್ಲ. ಇಂದಿರಾ ಗಾಂಧಿ ಸರ್ವಾಧಿಕಾರಿ, ಮನೆಯಿಂದ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಒಂದು ನಿರ್ಣಯವನ್ನು ಕೈಗೊಂಡಿತು. ಆ ನಿರ್ಣಯ ಏನಪ್ಪ ಅಂತ ಕೇಳಿದರೆ ಅದನ್ನು ಹಿರಿಯರು ನಾಗ್ಪುರದಿಂದ ಬೆಂಗಳೂರಿಗೆ ರವಾನೆ ಮಾಡಿದರು. ನವೆಂಬರ್ 14ನೇ ತಾರೀಕಿನಿಂದ ಜನವರಿ 14ನೇ ತಾರೀಕಿನವರೆಗೆ ಪ್ರತಿ ತಾಲೂಕು ಕೇಂದ್ರದಲ್ಲಿ 15 ಜನರ ಒಂದು ತಂಡ ಈ ಸರ್ವಾಧಿಕಾರದ ವಿರುದ್ಧ ಒಂದು ಮೆರವಣಿಗೆ ಮಾಡಬೇಕು, ಘೋಷಣೆಗಳನ್ನು ಕೂಗಬೇಕು. ಎಲ್ಲರಿಗೂ ಆಶ್ಚರ್ಯ, ಹುಚ್ಚು ಅಂತ ಹೇಳಿದರು. ಈಗಾಗಲೇ ಮನೆಯಿಂದ ಎಳ್ಕೊಂಡು ಹೋಗ್ತಾ ಇದ್ದಾರೆ, ನೀವು ಆ ಬಡಪಾಯಿಗಳನ್ನು ನೀವು ಆ ಹುಲಿಯ ಗುಹೆಗೆ ನೀವು ನುಗ್ಗಿಸ್ತೀರಾ ಅಂತ ಹೇಳುವಂಥದ್ದೇ ಬಂತು. ಇದು ಹಿಂದೆನೂ ಆಗಿದೆ. ಈಗೊಬ್ಬರು ಸಾವರ್ಕರ್ ಬರೆದಂಥ ಒಂದು ದೇಶಭಕ್ತಿ ಹಾಡನ್ನು ಹಾಡಿದರು. ಸಾವರ್ಕರ್ ಹೀಗೆ, ಸಾವರ್ಕರ್ಗೆ ಗೊತ್ತಿರಲಿಲ್ವಾ ನಾನು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದರೆ ನನಗೆ ಜೈಲೇ ಗತಿ ಅಥವಾ ಮರಣದಂಡನೆ ಆಗ್ಬೋದು ಅಂತ ಗೊತ್ತಿತ್ತು ಅವರಿಗೆ. ಅವ್ರು ಹೇಳೋಗ್ಲೂ ಹೇಳಿದ್ದಾರೆ, ನಾನು ಇದನ್ನು ಯಾವುದೋ ಕುರುಡು ನಂಬಿಕೆಯಿಂದ ಕೆಲಸ ಮಾಡ್ತಾ ಇರೋದಲ್ಲ, ಪ್ರಖರವಾದ ಬೆಳಕಿನೆಲ್ಲ ನೋಡ್ತಾ ಇದ್ದೇನೆ, ಇದು ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಇಂಗ್ಲೆಂಡಿಗೆ ಹೋದವರು ಅಲ್ಲಿ ಇಂಗ್ಲೀಷರ ವಿರುದ್ಧ, ಹುಲಿಯ ಗುಹೆಯಲ್ಲಿ ನೆನಪಿಟ್ಟುಕೊಳ್ಳಿ, ಇಂಗ್ಲೆಂಡಿಗೆ ಹೋಗಿ ಇಂಗ್ಲೆಂಡಿನ ವಿರುದ್ಧ, ಇಂಗ್ಲೀಷರ ವಿರುದ್ಧ ಹೋರಾಟ ಮಾಡಿದಂಥವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರು. ಅವ್ರಿಗೆ ಗೊತ್ತಿರಲಿಲ್ವಾ? ಗೊತ್ತಿಲ್ಲದೆ ಮಾಡಿದ ಕೆಲಸ ಅಲ್ಲ, ಈ ದೇಶಕ್ಕೋಸ್ಕರ ಬದುಕ್ತೇನೆ ನಾನು, ಅದಕ್ಕೋಸ್ಕರ ಬೇರೆ ದೇಶಗಳಿಗೆ ಹೋಗಿ ಒಂದು ದೊಡ್ಡ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಬಂದು ದೇಶದ ವಿರುದ್ಧ ಹೋರಾಟ ಮಾಡಿದರು. ಭಗತ್ ಸಿಂಗ್ಗೆ ಗೊತ್ತಿರಲಿಲ್ಲ, ಒಂದು ಹುಚ್ಚು ಕೆಲಸ ಅಂತ ಅನಿಸಲಿಲ್ಲ ಆ ಬಾಂಬ್ ಹಾಕಿದಾಗ. ಚಂದ್ರಶೇಖರ್ ಆಜಾದಿಗೆ ಗೊತ್ತಿರಲಿಲ್ಲ, ಗೊತ್ತಿತ್ತು. ಸಂಘದ ಸಂಸ್ಥಾಪಕರು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ RSS ಅಂತ ಪ್ರಾರಂಭ ಮಾಡಿದ ಮೇಲೆ ತುಂಬ ಜನ ಅವ್ರ ಹತ್ರ ಕೇಳ್ತಾಯಿದ್ರು, ಅಲ್ರಿ ಇಷ್ಟು ದೊಡ್ಡ ವ್ಯಕ್ತಿ ನೀವೇನು ಮಾಡ್ತಾ ಇರೋದು, ಇದು ಸಣ್ಣ ಪುಟ್ಟ ಮಕ್ಕಳ ಜೊತೆಯಲ್ಲಿ ಮಾಡ್ತಾ ಇದ್ದೀರಲ್ಲ. ಸರಿಯಾಗಿ ಅವರ ಹೆಡ್ಗೇವಾರ್ ಅಂದರೆ, ಗವಾರ್ ಅಂದರೆ ಹಿಂದಿಯಲ್ಲಿ ಹುಚ್ಚ ಅಂತ, ಹೆಡ್ ಅಂದರೆ ಇಂಗ್ಲೀಷ್ನಲ್ಲಿ ಮುಖ್ಯಸ್ಥ ಅಂತ, ಅದಕ್ಕೋಸ್ಕರ ಹುಚ್ಚರ ಮುಖ್ಯಸ್ಥ ಅಂತ ಅವರನ್ನು ಕರೆದ್ರು. ತುಂಬ ಬಾರಿ ಅವರು ಉತ್ತರ ಕೊಡಲಿಲ್ಲ, ಒಂದು ಬಾರಿ ಉತ್ತರ ಕೊಟ್ಟರು, ಹೌದ್ರಿ ನಾನು ಹುಚ್ಚ. ಯಾರು ಹುಚ್ಚ ಅಲ್ಲ ಅಂತೇಳಿ? ಕೆಲವರಿಗೆ ಭೂಮಿಯ ಹುಚ್ಚು, ಕೆಲವರಿಗೆ ಹಣದ ಹುಚ್ಚು, ಕೆಲವರಿಗೆ ರಾಜಕೀಯ ಅಧಿಕಾರದ ಹುಚ್ಚು, ಕೆಲವರಿಗೆ ಹಾರ ಹಾಕ್ಕೊಳ್ಳುವಂಥ ಹುಚ್ಚು, ಕೆಲವರಿಗೆ ಹೆಣ್ಣಿನ ಹುಚ್ಚು. ನನಗೂ ಹುಚ್ಚುರಿ, ನನಗೆ ದೇಶದ ಹುಚ್ಚು. ಅದಕ್ಕೋಸ್ಕರ ಇವತ್ತು ಇಲ್ಲಿರುವಂಥ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಮಗೆಲ್ಲ ಹುಚ್ಚು ಹಿಡಿಸಿದಾರಲ್ಲ, ವಾಪಸ್ ಬರ್ಲಿಕ್ಕೆ ಗೊತ್ತಿಲ್ಲ ನಮಗೀಗ, ಇದರಿಂದ ಹಿಂದಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ, ಆ ಹುಚ್ಚು ಹಿಡಿದಿದೆ ನಮಗೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.